ನಿಮಗೇನಾದರೂ ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಹೋಗೋದಕ್ಕಾಗಿಲ್ವಾ? ಹಾಗಿದ್ರೆ ಬೆಂಗಳೂರಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವಂತಹ ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಳಬಹುದು. ಆಯುಷ್ ಟಿವಿಯವರು ನಡೆಸುತ್ತಿರುವಂತಹ ಈ ಕುಂಭಮೇಳವು ಫೆಬ್ರವರಿ 23ರಿಂದ 26ರ ತನಕ ಇದೆ. ಈ ಉತ್ಸವದಲ್ಲಿ ನೀವು ಸುಲಭವಾಗಿ ಪಾಲ್ಗೊಳ್ಳಬಹುದು. ಇಲ್ಲಿ ಏನೆಲ್ಲ ಇದೆ ಅಂತ ಕೇಳಿದರೆ, ಕಲಶ ಪೂಜೆ, ಬಿಲ್ವಾರ್ಚನೆ, ಕುಂಭ ದೀಪೋತ್ಸವ, ಹಾಗೆ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಿಂದ ತಂದಿರುವಂತಹ ತೀರ್ಥವನ್ನು ಪ್ರೋಕ್ಷಣೆ ಕೂಡ ಮಾಡ್ತಾರೆ. ನಾನು ನಿನ್ನೆ ಸಂಜೆ ಹೋಗಿದ್ದೆ. ತುಂಬಾ ಚೆನ್ನಾಗಿತ್ತು. ಕಲಶ ಪೂಜೆ ಇರ್ಬೋದು, ಅಥವಾ ಶಿವಲಿಂಗ ಪೂಜೆ ಇರ್ಬೋದು, ಅಥವಾ ಕುಂಭ ಒಂದು ಕೆಳಗಿಂದ ಮೇಲ್ಗಡೆ ಉದ್ಭವಿಸುವ ಹಾಗೆ ಬರುವಂತಹ ಒಂದು ದೃಶ್ಯ ಇರ್ಬೋದು, ಎಲ್ಲವೂ ಕೂಡ ಕಣ್ಮನ ಸೆಳೆಯುವಂತಾಗಿತ್ತು. ಹಾಗೆ ತ್ರಿವೇಣಿ ಸಂಗಮದಿಂದ ತಂದಿರುವಂತಹ ತೀರ್ಥವನ್ನು ಕೂಡ ಪ್ರೋಕ್ಷಣೆ ಮಾಡಿದರು. ನಾನು ಒಂದಷ್ಟು ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡ್ಕೊಂಡಿದ್ದೇನೆ, ಇವಾಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಕೇವಲ ಪೂಜೆ ಬಗ್ಗೆ ಮಾತ್ರ ಹೇಳಿದೆ, ಅದಲ್ಲದೆ ಇನ್ನೇನೇನಿತ್ತು ಎಲ್ಲವನ್ನು ಕೂಡ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ ವೇದಿಕೆಯ ಮೇಲೆ ನಮ್ಮ ಗಣ್ಯರನ್ನು ನಾವು ಬರಮಾಡಿಕೊಳ್ಳುವಂತ ಸಮಯ. ಹಾಗಾಗಿ ಆಗಮಿಸತಕ್ಕಂಥ ಪ್ರತಿ ಗಣ್ಯರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ವೇದಿಕೆಯಲ್ಲಿರುವಂತಹ ತಮ್ಮ ಆಸನವನ್ನು ತಾವೆಲ್ಲರೂ ಅಲಂಕರಿಸಬೇಕು ಅನ್ನೋದು ನಮ್ಮ ವಿನಂತಿ. ಹಾಗಾಗಿ ಎಲ್ಲ ಅತಿಥಿಗಳು, ಅತಿಥಿ ಮಹೋದಯರು ದಯವಿಟ್ಟು ವೇದಿಕೆಗೆ ಬರಬೇಕು. ಭಾಗವಹಿಸಿದಂತಹ ಎಲ್ಲ ಮಕ್ಕಳು, ಎಲ್ಲ ಕ್ಯಾಟಗರಿ, ಎಲ್ಲ ವರ್ಗದ ಎಲ್ಲ ಮಕ್ಕಳು ಆದಷ್ಟು ಬೇಗ ಈ ಕ್ಷಣ ವೇದಿಕೆಗೆ ಬರಬೇಕು. ಎಲ್ಲ ಮಕ್ಕಳು ವೇದಿಕೆಗೆ ಬರಬೇಕು ದಯವಿಟ್ಟು. ಪುಟ್ ಮಕ್ಕಳು ಶಿವನ ವೇಷ, ಹಾಗೆ ಋಷಿ ವೇಷ, ಅರ್ಧನಾರೀಶ್ವರ, ಹೀಗೆ ಬೇರೆ ಬೇರೆ ವೇಷಗಳನ್ನು ಹಾಕ್ಕೊಂಡಿದ್ರು. ತುಂಬ ಕ್ಯೂಟಾಗಿ ಕಾಣ್ತಾ ಇದ್ರು. ಶಿವನ ವೇಷವನ್ನು ಹಾಕಿರುವಂತಹ ಪುಟ್ ಮಕ್ಕಳನ್ನು ನೋಡೋದೇ ಒಂಥರ ಖುಷಿ. ಇದಲ್ಲದೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದ್ವು. ವರ್ಷಗಳಿಗೆ ಒಮ್ಮೆ ಕುಂಭಮೇಳ ಬರುತ್ತೆ. ಇದರಲ್ಲಿ ಅಮೃತ ಸ್ನಾನ ಅನ್ನುವಂಥದ್ದೇ ವಿಶೇಷ. ಆ ಅಮೃತ ಸ್ನಾನದಲ್ಲಿ ಒಬ್ಬ ಸನಾತನ ಧರ್ಮಾನುಯಾಯಿ ಗಂಗಾ, ಯಮುನಾ ಮತ್ತು ಅಂತರ್ಗಾಮಿನಿಯಾದ ಸರಸ್ವತಿ, ಈ ಮೂರು ನದಿಗಳಲ್ಲಿ ಸ್ನಾನ ಮಾಡಿದರೆ ತನ್ನ ಶರೀರವೇ ಅಮೃತವಾಗಿ ಎಲ್ಲ ಬಗೆಯಾದಂತಹ ರೋಗ ರುಜುನಾದಿಗಳು ವಾಸಿಯಾಗತ್ತೆ ಅಂತ ಒಂದು ನಂಬಿಕೆಯನ್ನು ಇಟ್ಕೊಂಡು ಅನಾದಿ ಕಾಲದಿಂದ ಈ ಒಂದು ಉತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. 12 ವರ್ಷಗಳಿಗೆ ಒಮ್ಮೆ ಕುಂಭ ಮಹಾಮೇಳ ನಡೆಯುತ್ತೆ. ಅದರ ಹಿನ್ನೆಲೆ ಏನು ಅಂದರೆ, ಅಮೃತದ ಮಥನ ಆದಂತಹ ಸಂದರ್ಭದಲ್ಲಿ, ಅಮೃತ ಮೇಲೆ ಬಂದಂತಹ ಸಂದರ್ಭದಲ್ಲಿ ಧನ್ವಂತರಿಯ ಆವಿರ್ಭಾವವೂ ಆಯಿತು. ಮಹಾವಿಷ್ಣುವಿನ ಒಂದು ಅವತಾರ ಅದು. ಆ ಸಂದರ್ಭದಲ್ಲಿ ದೈತ್ಯರು ಅದನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭ, ಪುನಃ ದೇವತೆಗಳಿಗೆ ಅದು ದಕ್ಕೋದಿಕ್ಕೆ ದೇವಾಸುರ ಸಂಗ್ರಾಮವಾಗಿ 12 ದಿವಸಗಳಲ್ಲಿ ಅದು ಪರಿಪೂರ್ತಿಯಾಯಿತು. ಬರುವಂಥ ಸಂದರ್ಭದಲ್ಲಿ
ಆ ಅಮೃತ ಕಳಶದಿಂದ ನೀರು
ಪೂಜೆ ನೋಡ್ಕೊಂಡು ಬಂದ್ರಲ್ವ, ನನಗಂತೂ ಮನಸ್ಸಿಗೆ ಒಂಥರ ನಿರಾಳ ಅನ್ನಿಸ್ತು. ಪೂಜೆಯಲ್ಲಿ ಪಾಲ್ಗೊಳ್ಳೋದು ಕೂಡ ಒಂದು ರೀತಿಯ ಆತ್ಮತೃಪ್ತಿ ಅಂತಲೇ ಹೇಳ್ಬೋದು. ಹಾಗೆ ಈ ಕಡೆ ಬಂದರೆ ಸಾಕಷ್ಟು ಫುಡ್ ಸ್ಟಾಲ್ಗಳಿದ್ವು. ಇಲ್ಲಿ ನಿಮಗೆ ದೋಸೆ, ಇಡ್ಲಿ, ರೈಸ್ ಐಟಮು, ಬಜ್ಜಿ, ಸ್ವೀಟ್ಸು, ವೆರೈಟೀಸ್ ಆಫ್ ಫುಡ್ಗಳಿದ್ವು. ನೀವು ಬೈ ಮಾಡ್ಕೊಂಡು ತಿನ್ನುವಂತಹ ಒಂದು ವ್ಯವಸ್ಥೆ ಇತ್ತು. ನಾನು ದೋಸೆ, ರೈಸ್ ಐಟಮು, ಬಜ್ಜಿ, ಇಡ್ಲಿ ಎಲ್ಲ ಟೇಸ್ಟ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ನೀವೇ ನೋಡ್ಬೋದು, ಸಾಕಷ್ಟು ಸ್ಟಾಲ್ಗಳಿದ್ವು. ಒಂದೊಂದು ಸ್ಟಾಲಲ್ಲಿ ಒಂದೊಂದು ವೆರೈಟಿಯ ವಸ್ತುಗಳು ಮಾರಾಟಕ್ಕಿದ್ವು. ಜೇನು, ಫುಡ್ ಐಟಮು, ಹಾಗೆ ಮಕ್ಕಳ ಆಟ ಸಾಮಾನು ಇರ್ಬೋದು, ಡ್ರೆಸ್ ಇರ್ಬೋದು, ಹೀಗೆ ವೆರೈಟಿ ವಸ್ತುಗಳು ಮಾರಾಟಕ್ಕಿದ್ವು. ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ನಿಮ್ಗೆ ಏನು ಬೇಕೋ ಅದನ್ನು ನೀವು ಬೈ ಮಾಡ್ಕೊಳ್ಬಹುದು. ಹಾಗೆ ಪುಟ್ಟ ಮಕ್ಕಳೇನಾದರೂ ಇದ್ದರೆ ಅವ್ರಿಗೆ ಆಟ ಆಡೋದಕ್ಕೂ ಕೂಡ ಜಾಗ ಇದೆ. ಹಾಗೆ ನನಗೆ ಬಳೆಗಳಂದರೆ ತುಂಬ ಇಷ್ಟ. ಅದರಲ್ಲಿ ಒಂದು ಸ್ಟಾಲಲ್ಲಿರುವಂತಹ ಬಳೆಗಳು ನನ್ನನ್ನು ತುಂಬ ಆಕರ್ಷಿಸಿದ್ವು ಅಂತಲೇ ಹೇಳ್ಬೋದು. ನಾನು ಒಂದಷ್ಟು ಬಳೆಗಳನ್ನು ಕೂಡ ತಗೊಂಡು ಬಂದೆ. ನಿಮಗೂ ಕೂಡ ಬಳೆ ಅಂದರೆ ತುಂಬ ಇಷ್ಟನಾ? ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನನ್ನ ವಿಡಿಯೋನ ನೀವೇನಾದರೂ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆವಾಗ ನಾನು ಹಾಕಿರುವ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ನೇರವಾಗಿ ತಲುಪುತ್ತೆ.